ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿ ಇಂದಿಗೆ 100 ದಿನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿ ಇಂದಿಗೆ 100 ದಿನ. ಸೆರೆಮನೆಯಲ್ಲಿ ಯಶಸ್ವಿ 100 ದಿನವನ್ನ ಕಳೆದಿದ್ದಾರೆ ಕಾಟೇರ. ಜೂನ್ 22ರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ದಾಸ 68 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಆರೋಪಿ ದರ್ಶನ್ ಕಳೆದ 32 ದಿನದಿಂದಲೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ನಾಳೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ನಟ ದರ್ಶನ್ ಜೈಲು ಪಾಲಾಗಿ ಅವರನ್ನ ಅರೆಸ್ಟ್ ಮಾಡಿ ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೈಸೂರಿನಿಂದ ಅವರನ್ನ ಕರೆತಂದ ದಿನದಿಂದಲ್ಲ, ಅವರು ಯಾವತ್ತಿಂದ ಜೈಲು ಸೇರಿದ್ರೋ ಅವತ್ತಿನಿಂದ ಇವತ್ತಿನವರೆಗೆ 100 ದಿನ ಕಂಪ್ಲೀಟ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲು ಮತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ ಒಟ್ಟು 100 ದಿನ. ಸಾಮಾನ್ಯವಾಗಿ ಅವರ ಚಿತ್ರಗಳಲ್ಲಿ ನಾವು ನೋಡ್ತಾ ಇದ್ವಿ 100 ದಿನ ಸಕ್ಸಸ್ಫುಲ್ ಅಂತ ಹೇಳಿ, ಆದರೆ ಇದೀಗ ಜೈಲಿನಲ್ಲೂ 100 ದಿನ ಕಳೆದಿದ್ದಾರೆ. ಬೆನ್ನು ನೋವು ಹಾಗೆಯೇ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ನಟ ದರ್ಶನ್ ಬಳಲ್ತಾ ಇದ್ದಾರೆ. ಬಳ್ಳಾರಿ ಜೈಲಿನಲ್ಲಿ 25 ದಿನಗಳಿಂದ ದರ್ಶನ್ ಒಂದಷ್ಟು ಸೌಲಭ್ಯ ಬೇಕು ಅಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಚೇರ್ ಮತ್ತು ಬೆಡ್ ಹಾಗೆಯೇ ದಿಂಬು ಬೇಕು ಅಂತ ಹೇಳಿ. ಇವತ್ತಾದ್ರೂ ಅದು ಸಿಗುತ್ತಾ ಅನ್ನೋ ಪ್ರಶ್ನೆ. ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡುವ ಸಾಧ್ಯತೆಯೂ ಕೂಡ ಇದೆ. 4 ದಿನಗಳ ಹಿಂದೆ ದರ್ಶನ್ ಪರ ವಕೀಲರು ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಯುಟಿಪಿ ಕೈದಿಗಳಿಗೆ ನೀಡಬೇಕಿದ್ದ ಕನಿಷ್ಠ ಸೌಲಭ್ಯ ಆದರೂ ಕೊಡಿ, ನಿಯಮಗಳ ಬಗ್ಗೆ ಜೈಲಧಿಕಾರಿಗಳಿಗೆ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ವಿಚಾರಣಾಧೀನ ಕೈದಿಗಳಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನ ಕೊಡಿ ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಲಿಖಿತ ಪತ್ರದ ಮೂಲಕ ಬೆಡ್, ಚೇರ್, ದಿಂಬುಗೆ ಮನವಿಯನ್ನ ಮಾಡಿದ್ದಾರೆ. ಮನವಿಯನ್ನ ಪರಿಶೀಲಿಸುವ ಬಗ್ಗೆ ಜೈಲಾಧಿಕಾರಿಗಳು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಬೇಡಿಕೆಗಳು ಈಡೇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಶಿವಪ್ರಸಾದ್, ಒಂದು ಕಡೆ ದರ್ಶನ್ ಜೈಲು ಪಾಲಾಗಿ 100 ದಿನ ಕಳೆದಿದೆ, ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆದ್ಮೇಲೆ ಈ ರಾಜಾತಿಥ್ಯದಂತಹ ಯಾವುದೂ ಕೂಡ ದರ್ಶನ್ಗೆ ಕಾಣ ಸಿಗ್ಲಿಲ್ಲ. ಹಾಗಾಗಿ ಏನೇನು ಕನಿಷ್ಠ ಸೌಲಭ್ಯಗಳು ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೋ ಅದರಲ್ಲಿ ಒಂದಷ್ಟನ್ನ ಪೂರೈಸಲಾಗ್ತಾ ಇದೆ, ಇನ್ನೂ ಒಂದಷ್ಟನ್ನ ಕೊಡುವುದಕ್ಕೆ ವಿಳಂಬ ಆಗ್ತಿದೆ ಅನ್ನೋ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಓವರಾಲ್ ಆಗಿ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ? ಮತ್ತಷ್ಟು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಇಂದಿಗೆ 100 ದಿವಸ ಆಗಿರತಕ್ಕಂಥದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೇರಿದಂತೆ ಬಳ್ಳಾರಿಯ ಜೈಲಿನಲ್ಲೂ ಕೂಡ ಜೈಲು ಹಕ್ಕಿಯಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು 100 ದಿನಗಳನ್ನು ಪೂರೈಸಿದ್ದಾರೆ. ಸಾಮಾನ್ಯವಾಗಿ ಸ್ಯಾಂಡಲ್ವುಡ್ನ ಸ್ಟಾರ್ಗಳು 100 ದಿನಗಳ ತಮ್ಮ ಚಿತ್ರ ಪೂರೈಕೆಯಾದಂಥ ಸಂದರ್ಭದಲ್ಲಿ ಚಿತ್ರರಂಗದ ಒಂದು ಚಲನಚಿತ್ರದಲ್ಲಿ 100 ದಿನಗಳನ್ನು ಪೂರೈಸಿದ್ದಾರೆ. ಚಲನಚಿತ್ರ 100 ದಿನಗಳು ಓಡಿದೆ ಅಂತ ಹೇಳಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಆ ನೋವಿನಿಂದ ಹೇಳ್ತಕ್ಕಂಥ ಮತ್ತು 100 ದಿನಗಳನ್ನು ಈಗಾಗಲೇ ಜೈಲಿನಲ್ಲಿ ದರ್ಶನ್ ಪೂರೈಸಿರ್ತಕ್ಕಂಥದ್ದು. ಈಗಾಗಲೇ ಕೊಲೆ ಆರೋಪ ಪ್ರಕರಣದಲ್ಲಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ದಿಂಬು, ಚೇರನ್ನು ಕೊಡಬೇಕಿದೆ, ಹಾಸಿಗೆಯನ್ನು ಕೊಡಬೇಕಿದೆ, ನಾನು ಬೆನ್ನೋವಿನಿಂದ ಬಳಲ್ತಿದ್ದೇನೆ ಅಂತೇಳಿ ಹಲವು ಬಾರಿ ಮನವಿಯನ್ನು ಮಾಡಿದ್ದಾರೆ. ಕಳೆದ 25 ದಿನಗಳಿಂದ ಮನವಿಯನ್ನು ಮಾಡಿದ್ದಾಗಿಯೂ ಕೂಡ ಅವ್ರು ಕೇಳಿರ್ತಕ್ಕಂಥ ಏನೆಲ್ಲ ಸೌಲಭ್ಯಗಳಿದಾವೆ ಎಲ್ಲವನ್ನೂ ಕೂಡ ಇನ್ನೂ ಕೂಡ ಜೈಲಾಧಿಕಾರಿಗಳು ಪೂರೈಕೆಯನ್ನು ಮಾಡಿಲ್ಲ. ಇದರ ಕಾರಣವನ್ನು ಗಮನಿಸೋದೇ ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಭಾವವನ್ನು ಬೀರಿ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ದರ್ಶನ್ಗೆ ರಾಜಾತಿಥ್ಯ ನೀಡಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ವಿಚಾರವಾಗಿ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ, ಹಂಗೆ ರಾಜಾತಿಥ್ಯವನ್ನು ಪಡೆದಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 10ಕ್ಕೂ ಹೆಚ್ಚು ಜೈಲಿನ ಅಧಿಕಾರಿಗಳು ಕೂಡ ಅಧೀಕ್ಷಕರು ಸೇರಿದಂತೆ ಸಸ್ಪೆಂಡ್ ಆಗಿದ್ದರು. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರ್ತಕ್ಕಂಥ ದರ್ಶನ್ ಒಂದಷ್ಟು ಸವಲತ್ತುಗಳನ್ನು ಕೇಳಿದ್ದಾರೆ, ಸೌಲಭ್ಯಗಳನ್ನು ಕೇಳಿದ್ದಾರೆ. ಯಾಕಂದರೆ ನನಗೆ ಬೆನ್ನೋವಿನ ಸಮಸ್ಯೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ದಿಂಬು ಬೇಕಿದೆ, ಜೊತೆಗೆ ಹಾಸಿಗೆ ಬೇಕಿದೆ, ಅಷ್ಟೇ ಅಲ್ಲದೆ ಚೇರ್ ಕೂಡ ನನಗೆ ಬೇಕಿದೆ ಅಂತ ಹೇಳಿ ಕೇಳಿದರೆ ಎಲ್ಲ ಒಂದು ಸೌಲಭ್ಯಗಳನ್ನು ಕೂಡ ಪೂರೈಕೆ ಮಾಡುವಲ್ಲಿ ಅಲ್ಲಿನ ಜೈಲಾಧಿಕಾರಿಗಳು ಕೂಡ ಹಿಂದೇಟು ಆಗ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಅವರ ಪರ ವಕೀಲರು ಕೂಡ ಮನವಿಯನ್ನು ಮಾಡಿದ್ದಾರೆ. ಒಂದು ವೇಳೆ ಅವರ ಮನವಿಯನ್ನು ಸ್ವೀಕರಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರು ಇದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಏನು ಕೇಳ್ತಿದ್ದಾರೆ ಎಲ್ಲ ಸೌಲಭ್ಯಗಳನ್ನು ಪೂರೈಕೆ ಮಾಡಿ ಕನಿಷ್ಠ ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬೇಕಿರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ನೀಡ್ತೇವೆ ಅಂತ ಹೇಳಿ ಹೇಳ್ತಿರ್ತಕ್ಕಂಥ ಮಾತು. ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ.